ಕಲಘಟಗಿ ತಾಲೂಕಿನ ತಬಕದಹುಣ್ಣಿಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಶಾಲೆಗೆ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಭಾಸ್ ಕಂಪ್ಲಿಕೊಪ್ಪ ಅವರನ್ನು ತಾಲೂಕಿನಲ್ಲಿ ಕನ್ನಡ ಪರ ಕಾರ್ಯಗಳಿಗೆ ಹೆಸರುವಾಸಿಯಾದ ಕರ್ನಾಟಕ ಸಂಗ್ರಾಮ ಸೇನೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗ್ರಾಮ ಸೇನೆಯ ಸದಸ್ಯರಾದ ಶಿವು ಓಲೇಕಾರ್, ಮಂಜುನಾಥ್ ನಂದಿಗಟ್ಟಿ, ಮಕ್ಕಳ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ಸೋಮಲಿಂಗ್ ಒಡೆಯರ್, ಸದಸ್ಯರಾದ ಪ್ರಭುಲಿಂಗ್ ರಂಗಾಪುರ್, ದತ್ತಾತ್ರೇಯ ಭಟ್, ಭಾಗ್ಯಲಕ್ಷ್ಮಿ ಪಾಟೀಲ್ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ವೀರಣ್ಣ ಕುಬ್ಸದ್, ಪರಶುರಾಮ್ ಕುರ್ಬರ್ ಹಾಗೂ ಗ್ರಾಮದ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು. ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸುಭಾಸ್ ಕಂಪ್ಲಿಕೊಪ್ಪ ಅವರು ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಪತ್ರಿಕಾ ಬಳಗ ಹಾಗೂ ಹಿರಿಯ ಎಚ್.ಎನ್. ಸುನಗದ ಗುರು ಶಿಕ್ಷಕರು ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಅಧ್ಯಕ್ಷರ ಸೋಮಲಿಂಗ್ ಒಡೆಯವರು ಮತ್ತು ಹೊಳ್ಳಿ ನಮ್ಮ ರಾಯಣ ಅಭಿಮಾನ ಅಧ್ಯಕ್ಷರಾಗಿರುವಂತಹ ಪರಶುರಾಮ ಕಲ್ಕೊಂಡಿಯವರು ಎಲ್ಲರೂ ಆಗಮಿಸಿ ಅವರಿಗೊಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಈ ಶಾಲೆಯ ಮುಖ್ಯ ಪಾತ್ರರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದಯವಿಟ್ಟು ತಾವು ಯಾವುದೇ ರೀತಿ ಅನ್ಯತ್ರ ಭಾವನೆ ಅಹಿಸಲಾದ ಇವತ್ತು ನಾವು 4ನೇ ಕಾರ್ಯಕ್ರಮ ಇದೆ, ಅದಕ್ಕೆ ಇನ್ನೂ 2 ಕಾರ್ಯಕ್ರಮ ಇರುವುದರಿಂದ ತಾವು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಗುರುವಿನ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕೇಳ್ತಾ ಈ ಒಂದು 3 ಸನ್ಮಾನವನ್ನ ನಾವು ಮಾಡಿ ಹೋಗೋದು.